ಸಿಎಂ ಕಾಂಗ್ರೆಸ್ ಬಂದಾಗ ನನ್ನ ಸಮುದಾಯ ಖರ್ಗೆ ಅವರು ತ್ಯಾಗ ಮಾಡಿದ್ರು. ಇದೇ ಕುರುಬ ಸಮುದಾಯದ ಓಟ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿ ಓಟ್ನ ಯಾಕೆ ಕಳಿಸಲ್ಲ ಸಿದ್ದರಾಮಯ್ಯ ಸಿಎಂ ಸೀಟ್ ಬರ್ತಾರೆ ಅಂತ. ಪರಮೇಶ್ವರ್ ಬಲಿಯಾದ್ರು. ಶ್ರೀನಿವಾಸ್ ಪ್ರಸಾದ್ ಈ ಭಾಗಕ್ಕೆ ವಾಯ್ಸ್ ಅದನ್ನು ಕಿತ್ತಾಕಿದ್ರಿ. ನಿಮಗೂ ಡಿ ಕೆ ಶಿವಕುಮಾರ್ಗೂ ಫೈಟ್ ಆಯ್ತು. ಡೆಲ್ಲಿಗೆ ಹೋದ್ರಿ, ಕಿತ್ತಾಡಿದ್ರಿ ಸಿಎಂ ಸೀಟ್ಗೆ. ಸಮಾಧಾನ ಮಾಡಿ ಸಿಎಂ ಮಾಡಿದವ್ರು ಯಾರು? ಇದೇ ನಮ್ಮ ಖರ್ಗೆ ಬಲಗೈ ಸಮುದಾಯದವ್ರು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವೇನು ಮಾಡಿದ್ರಿ ನಮ್ಮ ಸಮುದಾಯಕ್ಕೆ? ಏನ್ರಿ ಮಾಡಿದ್ರಿ ಸಿದ್ದರಾಮಯ್ಯ? ತಕ್ಕ ಉತ್ತರ ಕೊಡ್ತೀವಿ, ಕಾಯ್ತಾ ಇರಿ. ಒಬ್ಬ ಭಾಸ್ಕರ್ ಪ್ರಸಾದ್, ಒಬ್ಬ ಅರುಣ್ ಕುಮಾರ್ಗೆ ಇಡೀ ಸರ್ಕಾರ, ಸಿದ್ದರಾಮಯ್ಯ ಸೇರಿದಂತೆ ದಲಿತ ಸಮಾಜದ ಕ್ಯಾಬಿನೆಟ್ ಸಚಿವರು ಮಂಡಿ ಉಡ್ತಾರೆ. ನಿಮ್ಮ ವಾಯ್ಸ್ಗೆ ಬೆಲೆ ಇಲ್ವಾ ಅಂತ? ಸರ್, ನಮ್ಮಲ್ಲಿ ಪ್ರಬುದ್ಧರಿದ್ದಾರೆ ಸರ್. ನಮ್ಮ ಹುಡುಗರನ್ನ ಮಾತುಗಳನ್ನ ನೋಡಿದ್ರೆ ಎಲ್ಲಿ ಬೇಕಾದ್ರೂ ಮಾತಾಡೋ ಅಂಥ ಪ್ರಬುದ್ಧತೆ ಇದೆ. ಆದರೆ ಯಾವುದೋ ಒತ್ತಡಕ್ಕೆ, ಕಾಣದ ಒತ್ತಡಕ್ಕೆ ಇವರು ಬಲಿಯಾಗಿದ್ದಾರೆ ಸರ್. ಅದಂತೂ ಹೇಳ್ತೀನಿ ನಾನು. ಯಾರು ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ಈ ಮೂಲಕ ಸಿಎಂಗೆ ಹೇಳ್ತೀನಿ ನಾನು, ನೇರವಾಗಿ ಕೋಟ್ ಮಾಡ್ಕೊಳ್ಳಿ. ಸಿಎಂ ಕಾಂಗ್ರೆಸ್ ಬಂದಾಗ, ಪಕ್ಷಾಂತರ ಆದಾಗ 6ರಲ್ಲಿ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ನನ್ನ ಜನ ಬಲಗೈ ಜನ ಸೀಟ್ ಬಿಟ್ಕೊಡ್ತಾರೆ. 224 ವಿಧಾನಸಭಾ ಕ್ಷೇತ್ರಗಳಿಗೆ ಸಿಗ್ನೇಚರ್ ಹಾಕಿ 223 ವಿಧಾನಸಭಾ ಕ್ಷೇತ್ರಗಳ ಬಿ ಫಾರ್ಮ್ ಸೈನ್ ಹಾಕದಂಥವ್ರನ್ನ ಒಬ್ಬ ಅಧ್ಯಕ್ಷನೇ ಸೋಲಿಸ್ತಾರೆ ನೀವು ಕುತಂತ್ರದಿಂದ. ಒಬ್ಬ KPCC ಚೇರ್ಮನ್ ನನ್ನ ಸಮುದಾಯದ ಬಲಗೈ. ಎಲ್ಲಾರನ್ನೂ MLA ಮಾಡೋಕ್ಕೆ ಎಲ್ಲರೂ ಸೈನ್ ಹಾಕ್ತಾರೆ. ಅವ್ರನ್ನೇ ಸೋಲಿಸ್ತಾರೆ. ಯಾಕಷ್ಟಿದ್ದೊಬ್ಬ ಸುಧಾಕರ್ ಲಾಲ್ ಅಂತ ತುಮಕೂರು ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ, ಅವನ ಮೂಲಕ ಏನಾಗಬೇಕು ಸೋಲಿಸ್ತಾರೆ. ಹೆಂಗ್ ಸೋಲಿಸ್ತಾರೆ? ಇದೇ ಕುರುಬ ಸಮುದಾಯದ ಓಟ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿ ಓಟ್ನ ಯಾಕೆ ಕಳಿಸಲ್ಲ ಸಿದ್ದರಾಮಯ್ಯ ಸಿಎಂ ಸೀಟ್ ಬರ್ತಾರೆ ಅಂತ. ನನ್ನ ಸಮುದಾಯ ಖರ್ಗೆ ಅವರು ತ್ಯಾಗ ಮಾಡಿದ್ರು. ನನ್ನ ಸಮುದಾಯದ ಬಲಗೈನವರು ಪರಮೇಶ್ವರ್ ಬಲಿಯಾದ್ರು. ಶ್ರೀನಿವಾಸ್ ಪ್ರಸಾದ್ ಈ ಭಾಗಕ್ಕೆ ಸ್ವಾಭಿಮಾನಿ ಮತ್ತು ವಾಯ್ಸು. ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ನಮ್ಮ ಸಮುದಾಯದ ಅಸ್ಮಿತೆ ಅದನ್ನು ಕಿತ್ತಾಕಿದ್ರಿ. ಜೊತೆಲಿ 2ನೇ ಟರ್ಮು ಸಿಎಂ ಆಗಬೇಕು ಅಂತ ಬಂದಾಗ ಖರ್ಗೆ ಅವ್ರು ನೋಡಿ, ಎಲ್ಲ ಬಲಗೈನವರು ನಿಮಗೆ ಧಾರಾಳವಾಗಿ ಓಟ್ ಕೊಟ್ಟು ದಾರಿ ಎರೆದು ಖರ್ಗೆ ಅವ್ರು ನೋಡಿ ಕಾಂಗ್ರೆಸ್ ಬರಲಿ ಅಂತ. ಕಾಂಗ್ರೆಸ್ ಬಂತು. ನಿಮಗೂ ಡಿ ಕೆ ಶಿವಕುಮಾರ್ಗೂ ಫೈಟ್ ಆಯಿತು. ಡೆಲ್ಲಿಗೆ ಹೋದ್ರಿ, ಕಿತ್ತಾಡಿದ್ರಿ ಸಿಎಂ ಸೀಟ್ಗೆ. ಸಮಾಧಾನ ಮಾಡಿ ಸಿಎಂ ಮಾಡಿದವ್ರು ಯಾರು? ಇದೇ ನಮ್ಮ ಖರ್ಗೆ ಬಲಗೈ ಸಮುದಾಯದವ್ರು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವೇನು ಮಾಡಿದ್ರಿ ನಮ್ಮ ಸಮುದಾಯಕ್ಕೆ? ಏನ್ರಿ ಮಾಡಿದ್ರಿ ಸಿದ್ದರಾಮಯ್ಯ? ತಕ್ಕ ಉತ್ತರ ಕೊಡ್ತೀವಿ, ಕಾಯ್ತಾ ಇರಿ. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಕುರ್ಚಿ ಕೂರಿಸಿರೋದೇ ಖರ್ಗೆ ಅವರಲ್ಲ ಬಲಗೈ ಸಮುದಾಯ ಅಂದರೆ. ಬಲಗೈ ಸಮುದಾಯದವರು ಇವ್ರಿಗೆ ಯಾವ ಥರ ತ್ಯಾಗ ಸಹಾಯಗಳನ್ನ ಮಾಡ್ಕೊಂಬಂದಿದ್ದಾರೆ ಪಟ್ಟಿ ಮಾಡಿ ಹೇಳಿದೆ ಅಷ್ಟೇ. ಬಲಗೈ ಸಮುದಾಯದಿಂದ ಇವ್ರಿಗೆ ಆಗಿರ್ತಕ್ಕಂಥ ಅನುಕೂಲ ಇದೆಯಲ್ಲ ಸ್ವಾಮಿ, ಅದನ್ನು ನಾನು ಹೇಳಿದೆ. ನಾನು ಸೀಟ್ ಬಿಟ್ಕೊಟ್ರು, ವಿರೋಧ ಪಕ್ಷದ ನಾಯಕನಾಗಿ ನಿಮಗೆ ನೀವು ಅಲ್ಲಿ ಸೋಲಿಸ್ತ್ರಿ. ಅದನ್ನು ನಾವು ಸೀಟ್ಕೊಂಡು ಶ್ರೀನಿವಾಸ್ ಪ್ರಸಾದ್ ಅವ್ರು ಕಿತ್ತಾಕಿದ್ರಿ. ಅದನ್ನು ನಾವು ಒರೆಸ್ಕೊಂಡು ಈಗ ಒಳ ಮೀಸಲಾತಿಯಲ್ಲಿ ಸಿಎಂ ಸೀಟ್ 2ನೇ ಟರ್ಮ್ ಬಂದಾಗ ಖರ್ಗೆ ಅವ್ರ ಆಶೀರ್ವಾದದಿಂದ ಕಣ್ರಿ ಆಗಿರೋದು ನೀವು. ಈಗ ಮುಖ್ಯಮಂತ್ರಿಗಳ ಕುರ್ಚಿಲಿ ಕೂರಿಸ್ತಂತ ನಿಮ್ಮ ಬಲಗೈ ಸಮಾಜನೇ ನಮ್ಗೆ ಹೆಮ್ಮೆ ಇದೆ ಸ್ವಾಮಿ. ಅಲ್ಲ, ಈಗ ಅವ್ರನ್ನೇ ಬಿಟ್ಟಿದ್ದಾರೆ, ಈಗ ಕಿತ್ತಾಡ್ಕೊಳ್ಳಿ ಅಂತ ಅವ್ರನ್ನೇ ಬಿಟ್ಟಿದ್ದಾರೆ. ಒಡೆದೋಗಿದೆ. ಐತಿಹಾಸಿಕವಾಗಿ ಮಾದಿಗರು, ವಲಯರು, ಒಲಮಾದಿಗರು ಅಂತಿದ್ರು. 2 ಅನ್ಟಚಬಲ್ ಎಸಿಗಳೇ. 2 ನಾವು ಅಣ್ತಂದ್ರಾಗಿದ್ದು ಕಿತ್ತೋಗಿದೆ. ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪರದೆ ಎಳೆದೋಯ್ತು ಸಿದ್ದರಾಮಯ್ಯನವರು. ಅವರೇ ಹೇಳಿದ್ದು, ಅವರೇ ಮೂಲ ಕಾರಣ, ಅವರೇ ಕಿಂಗ್ ಪಿನ್ನು.